ಟರ್ಬೋಗ್ ಹೋಲಿಸಿದ್ರೆ ಆ ನೆಗೆಟಿವ್ ಪಾತ್ರ ಇದ್ರಲ್ಲಿ ಎಷ್ಟು ಭಿನ್ನವಾಗಿದೆ? ಟರ್ಬೋದಲ್ಲಿ ನೀವಾಗಿದ್ರಿ ಅಂದ್ರೆ ವಿತೌಟ್ ಕೂದ್ಲು, ಹೌದು. ಇದ್ರಲ್ಲಿ ವಿತ್ ಕೂದ್ಲು, ಬಟ್ ಎಷ್ಟು ಡಿಫರೆನ್ಸ್ ಆಗಿದೆ? ಒಂದ್ ಟೈಮಲ್ಲಿ ನಂಗೆ ಕೂದ್ಲಿತ್ತು, ನಾನೇ ಇದು. ಸೊ ಏನ್ ಡಿಫರೆನ್ಸ್ ಅಂದ್ರೆ ಸರ್, ಇದರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲಾ ಇಮೋಷನಲ್ ರೇಂಜಿಗೆ ಹೋಗ್ತಾನೆ. ನಾನ್ ನೋಡಿಲ್ಲ, ಐ ಥಿಂಕ್. ಅಂದ್ರೆ ನಾರ್ಮಲಿ ಏನಿರುತ್ತೆ, ನಾಯಕನಿಗೆ ಆ ಇಮೋಷನಲ್ ರೇಂಜ್ ಇರುತ್ತೆ, ಅವನೊಂದ್ಸಲ ಬೀಳ್ಬೋದು. ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಖಳನಾಯಕ ಅಲ್ಲ, ಅಥವಾ ಅವ್ನು ಲೋ ಆದ್ರೆ ಖಳನಾಯಕ ಅಲ್ಲ, ಅವನ ದುಃಖವನ್ನ ವ್ಯಕ್ತಪಡಿಸಿದ್ರೆ ಖಳನಾಯಕ ಅಲ್ಲ. ಅವನು ಆಕ್ಚುಲಿ ತುಂಬಾ ಕೆಟ್ಟ ವ್ಯಕ್ತಿ ಇರ್ಬೋದು, ಬಟ್ ಅವನ ದುಃಖ ಅವನಿಗೆ ದುಃಖ, ಅದು ಕರೆಕ್ಟ್ ಅಲ್ವಾ? ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂತ ಸ್ಪೇಸು ಈ ಪಾತ್ರಕ್ಕೆ ಇತ್ತು. ಸೊ ಕೆಲವು ಸಲ ಅವರು ಯಾವ ತರ ಸೀನ್ ಬರಿತಾ ಇದ್ರು ಅಂದ್ರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸರ್ ಈ ತರ ಒಂದು ಬರ್ದಿದ್ದೀನಿ, ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಅಲ್ಲ ಸರ್ ಸ್ವಲ್ಪ ಇಂಟೆನ್ಸ್, ಮಾಡ್ಬೋದು ನಾನು. ಬಟ್ ಅದ್ ಮಾಡ್ಬೇಕಾದ್ರೆ ಆ ಒಂದು ಇಮೋಷನಲ್ ಒಂದು ಇದಿರುತ್ತಲ್ವ ಸರ್, ಏನು ಆ ಹೋಗೋದು ಅಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾನೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನ ತಡೆದ ತಕ್ಷಣ ನಮ್ಮೊಳಗೆ ಏಯ್ ಅಂತ ಮಾತಾಡ್ಬಿಡ್ತೀವಿ. ಐ ಥಿಂಕ್ ನಾವು ಅದನ್ನ ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ. ಐ ಥಿಂಕ್ ಅದನ್ನ ನರ್ಚರ್ ಮಾಡಿ ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ. ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ. ಅಂದ್ರೆ ತುಂಬಾ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ. ಅವ್ನು ಬರೀ ನೆಗೆಟಿವ್ ಅಲ್ಲ, ಅವನೊಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಬಟ್ ತುಂಬಾ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನೆ. ಜೊತೆಗೆ ಈ ತರ ನಾನು ಆಗ್ಬಾರ್ದು ಅಂತ ನೆನಪಿಸ್ತಾನೆ. ಐ ಥಿಂಕ್ ಸರ್ ಈ ಪ್ರಶ್ನೆ ನಂದು ರಾಜ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಮತ್ತು ಮಾರುತಿ ಸರ್ಗೆ. ಅಂದ್ರೆ ಯೂಶಲಿ ಒಂದು ಸಿನಿಮಾದ ಟೀಸರ್ ಆಗಲಿ, ಟ್ರೇಲರ್ ಆಗಲಿ, ಅಥವಾ ಒಂದು ಮೇನ್ ಗ್ಲಿಮ್ಸ್ ಆಚೆ ಬರೋದಕ್ಕಿಂತ ಮುಂಚೆ ಇಡೀ ಸಿನಿಮಾದ ಒಂದು ಕೋರ್ ಐಡಿಯಾನ ಹೇಳ್ತಾ ಇದ್ರಿ. ಅಂದ್ರೆ ಈಗ ಹೇಗಾಗಿದೆ ಅಂದ್ರೆ ಸಿನಿಮಾದ ಹೀರೋ, ಸಿನಿಮಾದ ವಿಲನ್ನು, ಸಿನಿಮಾದ ಮೇನ್ ಸ್ಟಾರ್ ಕಾಸ್ಟ್ ಕೂಡ ಹೀಗೆ ಇರ್ತಾರೆ ಅನ್ನೋದನ್ನ ಕ್ಯಾರೆಕ್ಟರ್ ತೋರಿಸೋದ್ರ ಮೂಲಕ ಹೇಳ್ತೀರಾ. ಈಗ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ದ ಸರ್ವೈವರ್ ಆಯ್ತು, ಇಲ್ಲಿ ದ ರೂಲರ್ ಆಯ್ತು. ಇದು ಎಷ್ಟು ಮಟ್ಟದ ಸೆಲೆಬ್ರೇಟ್ ಮೋಡನ್ನ ಆಡಿಯನ್ಸ್ ಮತ್ತು ಸಿನಿಮಾ ಮಧ್ಯೆ ಕ್ರಿಯೇಟ್ ಮಾಡುತ್ತೆ? ಇದು ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಇದೆಲ್ಲವನ್ನ ಪ್ರಮೋಟ್ ಮಾಡುವಂತ ಪಾಯಿಂಟ್ ಆಫ್ ವ್ಯೂ 3 ಜನ ಅದಕ್ಕೆ ನಾನು ಉತ್ತರ ಬಯಸ್ತೀನಿ. ಏನಂದ್ರೆ ಈಗ ಕನ್ನಡ ಚಿತ್ರರಂಗಕ್ಕೆ ನಾವು ಜನರನ್ನ ಥಿಯೇಟರ್ ಕರ್ಕೊಂಡ್ ಬರುವಂತಹ ಒಂದು ದೊಡ್ಡ ಹೋರಾಟದಲ್ಲಿ ಇದ್ದೀವಿ. ಹಾಗಾಗಿ ಯಾವುದೇ ಅವಕಾಶಗಳನ್ನ ಕೊಟ್ಟರು ಕೂಡ ನಾವು ಬಿಡಬಾರ್ದು. ಸೊ ಇದರ ಅವಕಾಶ ಏನು ಅಂತ ಹೇಳಿದ್ರೆ ಕೊಲಾಬರೇಷನ್. ಈಗ ನಾನು ವಿಜಯ್ ಸರ್ ಯಾವತ್ತೂ ಕೊಲಾಬರೇಟ್ ಆಗಿಲ್ಲ. ಸೊ ಅದೊಂದು ಸಣ್ಣ ಎಕ್ಸೈಟ್ಮೆಂಟ್ ನಮಗೆ ಮಾಡ್ಬೇಕಾದ್ರೆ, ಓಹ್ ಇದು ಹೆಂಗೆ ಕಾಣಿಸ್ಬೋದು ಅಂತ. ಜೊತೆಗೆ ನಾನು ಈ ತರ ಪಾತ್ರ ಮಾಡಿಲ್ಲ, ಸರ್ ಕೂಡ ಈ ತರ ಪಾತ್ರ ಮಾಡಿಲ್ಲ. ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ನಮಗಿದ್ದಾಗ ಆಡಿಯನ್ಸ್ಗೂ ಇರುತ್ತೆ, ಯಾಕಂದ್ರೆ ನಾವು ಕೂಡ ಆಡಿಯನ್ಸ್ ನ ಒಂದು ಭಾಗ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ನ ಆ ಒಂದು ಈ ಕ್ಯಾರೆಕ್ಟರ್ ನ ಒಂದೇ ಒಂದು ಫೋಟೋ ಹೊರಗೆ ಬರ್ದೇ ಇರೋ ತರ ನಾವು ಇಲ್ಲಿ ತನಕ ಆ ಗೌಪ್ಯತೆನ ಕಾಪಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಎಕ್ಸೈಟ್ಮೆಂಟ್ ಬರ್ಲಿ ಅಂತ. ಅಂದ್ರೆ ಈ ಆಕ್ಟ್ ಮಾಡಿರುವಂತ ಆಕ್ಟರ್ಗೆ ಏನೋ ಆಗ್ಲಿ ಅಂತಲ್ಲ, ಅದ್ರ ಎಲ್ಲಾ ಲಾಭಗಳು ಶ್ರೇಯಸ್ಸುಗಳು ಸಿನಿಮಾಗ್ ಸಿಗ್ಲಿ ಅಂತ, ಜನ ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂತ. ಈಗ ಸಿನಿಮಾ ಮೊದ್ಲು ಬೇರೆ ತರ ಇತ್ತು ಸರ್. ಮೊದ್ಲು ಬೇರೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದ್ಲು ಒಂದು ಟ್ರೈಲರು ಇರ್ಲಿಲ್ಲ, ಸಿನಿಮಾ ಬರ್ತಿದೆ ಅಂತ ಪೋಸ್ಟ್ ಫ್ರೆಂಡ್ಸ್ ಜನ ಬರ್ತಾ ಇದ್ರು, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರುತ್ತೆ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೂಪ್ರಮ್ ಸೋ ಆದ್ರೆ ಬೇರೆ ತರ, ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ವರ್ ಸರ್, ನನ್ನ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಇಲ್ಲಿಂದನೇ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೋ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾನ್ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ನನ್ಗೆ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ